ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಈ ವೇದಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವುದು ಪ್ರದರ್ಶನ ಅಥವಾ ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಾಗಿ ಬಲವಂತದಿಂದ ಮಾತನಾಡಲಾದ ಕಟು ಸತ್ಯ. ನನ್ನ ಮಾತುಗಳು ಯಾರನ್ನಾದರೂ ನೋಯಿಸಿದರೆ ನಾನು ಮುಂಚಿತವಾಗಿ ಕ್ಷಮೆ ಯಾಚಿಸ್ತೇನೆ. ಆದರೆ ಇನ್ನು ಮುಂದೆ ಏನಾಗಲಿದೆ ಎಂಬುದನ್ನು ಮರೆಮಾಡಲು ಸಾಧ್ಯ ಇಲ್ಲ. ಜುಲೈ 3ರಿಂದ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಘಟನೆ ಸಂಭವಿಸಲಿದ್ದು, ಅದು ನಿಮ್ಮ ಸಿಂಹದಂತಹ ಗರ್ಜನೆಯ ಇಂದಿನ ನೋವುಗಳನ್ನೇ ಜಗತ್ತಿಗೆ ಬಹಿರಂಗಪಡಿಸಬಹುದು. ಇದು ಸಾಮಾನ್ಯ ಘಟನೆಯಲ್ಲ ಅಥವಾ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಅನಿವಾರ್ಯವಾಗಿ ಸಂಭವಿಸುತ್ತೆ. ನಾನು ಹೇಳಿದ್ದು 1% ತಪ್ಪಾದರೂ ಕೂಡ ಅಂತ ಸಾಬೀತಾದರೆ ಧಾರ್ಮಿಕ ಆಚರಣೆಗಳಲ್ಲಿ ಕಠಿಣ ಶಿಕ್ಷೆಯನ್ನು ಎದುರಿಸೋದಕ್ಕೆ ನಾನು ಸಿದ್ಧನಿದ್ದೇನೆ. ಹೀಗಂತ ನಾನು ಸಂಪೂರ್ಣ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಆದರೆ ನನಗೊಂದು ಸಣ್ಣ ವಿನಂತಿ ಇದೆ. ಈ ವಿಡಿಯೋವನ್ನು ಲಘುವಾಗಿ ತೆಗೆದುಕೊಳ್ಬೇಡಿ. ಆರಂಭದಿಂದ ಕೊನೆಯವರೆಗೆ ಎಚ್ಚರಿಕೆಯಿಂದ ನೋಡಿ. ಯಾಕೆಂದರೆ ನಾನು ಇಂದು ಹಂಚಿಕೊಳ್ಳುವ ಮಾಹಿತಿ ಮತ್ತು ಪರಿಹಾರವನ್ನು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಕಾರ್ಯಗತಗೊಳಿಸೋದಕ್ಕೆ ಉದ್ದೇಶಿಸಲಾಗಿದೆ. ಪದೇ ಪದೇ ಅಲ್ಲ. ನಿಮ್ಮ ಜೀವನವು ಇದ್ದಕ್ಕಿದ್ದಂತೆ ಒಂದು ತಿರುವು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಗಳು ಬದಲಾದರೆ ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ಜ್ಞಾನ ಮತ್ತು ನಮ್ಮ ಮಾತುಗಳಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ನಾನು ಈಗಾಗಲೇ ಸೂಚಿಸಿದ್ದೇನೆ ಎಂಬುದನ್ನು ನೆನಪಿಡಿ. ಆದ್ದರಿಂದ ಇದನ್ನೆಲ್ಲ ಯಾವುದೇ ಭಯವಿಲ್ಲದೆ ಹೇಳಲಾಗ್ತಾ ಇದೆ. ಈಗ ನಾವು ಮುಂದುವರಿಸುವ ಮೊದಲು ದೇವತೆ ಶಕ್ತಿ ಮತ್ತು ಸೂರ್ಯನಾರಾಯಣ ಸ್ವಾಮಿಯನ್ನು ನಿಜವಾಗಿ ಕೂಡ ನಂಬುವ ಎಲ್ಲರೂ ವಿಡಿಯೋವನ್ನು ಲೈಕ್ ಮಾಡಬೇಕು ಮತ್ತು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಜೈ ಮಾತಾದಿ ಮತ್ತು ಜೈ ಸೂರ್ಯದೇವ ಅಂತ ಭಕ್ತಿಯಿಂದ ಬರೆಯುವಂತೆ ನಾನು ವಿನಂತಿಸುತ್ತೇನೆ. ಇದು ಔಪಚಾರಿಕತೆಯಲ್ಲ, ಆದರೆ ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ದೈವಿಕ ಅನುಗ್ರಹವನ್ನು ಸಕ್ರಿಯಗೊಳಿಸುವ ನಂಬಿಕೆಯ ಸಾಧನ. ಈಗ ಎಚ್ಚರಿಕೆಯಿಂದ ಆಲಿಸಿ, ಯಾಕೆಂದರೆ ನಿಜವಾದ ಕಥೆ ಪ್ರಾರಂಭವಾಗುವುದು ಇಲ್ಲಿಂದ. ಸಿಂಹರಾಶಿಯವರೇ, ನೀವು ಕಾಡಿನ ರಾಜರು. ಆತ್ಮವಿಶ್ವಾಸದಿಂದ ಪ್ರತಿರೂಪ. ನಿಮ್ಮ ನಾಯಕತ್ವ ಗುಣ, ನಿಮ್ಮ ಉದಾರತೆ, ನಿಮ್ಮ ಸ್ವಾಭಿಮಾನ ಎಲ್ಲರಿಗೂ ಗೊತ್ತು. ನಿಮ್ಮ ಜೀವನದಲ್ಲಿ ಸ್ವಲ್ಪ ಅಧಿಕಾರ ಮತ್ತು ಕೀರ್ತಿ ಪ್ರವೇಶ ಮಾಡಿದಾಗಲೆಲ್ಲ ಆ ಕ್ಷಣದಲ್ಲಿ ಕೆಲವು ಕಣ್ಣುಗಳು ನಿಮ್ಮನ್ನು ಹೊಟ್ಟೆ ಕಿಚ್ಚಿನಿಂದ ಸುಡೋದಕ್ಕೆ ಪ್ರಾರಂಭ ಮಾಡುತ್ತೆ. ನಿಮ್ಮ ಧೈರ್ಯ, ನಿಮ್ಮ ಮಾತಿನ ನೇರತೆ, ನಿಮ್ಮ ವರ್ಚಸ್ಸನ್ನು ಸಹಿಸಲಾಗದ ಜನರು ನಿಮ್ಮ ಸುತ್ತಲೂ ಅಹಂಕಾರದ ಅಪವಾದದ ಬಲೆ ಹೆಣೆಯುತ್ತಾ ಇದ್ದಾರೆ. ನೀವು ಎಲ್ಲವನ್ನ ರಾಜನಂತೆ ಪ್ರೀತಿ ಮಾಡ್ತೀರಾ, ರಾಜನಂತೆ ರಕ್ಷಣೆ ಮಾಡ್ತೀರಾ. ಸೋಲು ನಿಮಗೆ ಗೊತ್ತಿಲ್ಲ. ಆದರೆ ಈ ನಿಮ್ಮ ಸ್ವಾಭಿಮಾನವನ್ನೇ ಕೆಲವರು ನಿಮ್ಮ ವಿರುದ್ಧ ಬಳಸಿಕೊಳ್ತಾ ಇದ್ದಾರೆ. ಅವರು ನಿಮ್ಮ ಹೆಸರನ್ನು ಕೆಡಿಸೋದಕ್ಕೆ, ನಿಮ್ಮ ಕುಟುಂಬವನ್ನು ಒಡೆಯೋದಕ್ಕೆ ಮತ್ತು ನಿಮ್ಮನ್ನು ಒಂಟಿ ಮಾಡೋದಕ್ಕೆ ಸಾಧ್ಯ ಇರುವ ಎಲ್ಲ ರಾಜಕೀಯ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದಾರೆ. ನಿಮ್ಮ ಸ್ವಂತ ಆಪ್ತರೇ, ನಿಮ್ಮ ಸ್ವಂತ ಸಂಬಂಧಿಗಳೇ ನಿಮ್ಮ ವಿರುದ್ಧ ಈಶೆಯ ಶಕ್ತಿಗಳನ್ನು ಪ್ರಯೋಗ ಮಾಡ್ತಿದ್ದಾರೆ. ಆದರೆ ಈ ಆಟವು ಹೆಚ್ಚು ಕಾಲ ಉಳಿಯೋದಿಲ್ಲ. ಸೂರ್ಯದೇವ ಈಗ ಸ್ವತಃ ನ್ಯಾಯದಾನ ಮಾಡುವ ಸಕ್ರಿಯ ಆಗಿದ್ದಾರೆ. ನಿಮಗೆ ಮಾಡಿದ ಅವಮಾನ, ನೀವು ಅನುಭವಿಸಿದ ಗುಪ್ತ ದ್ರೋಹವನ್ನು ಇತ್ಯರ್ಥಪಡಿಸಲಾಗಿದೆ. ನಿಮ್ಮ ಶತ್ರುಗಳು ತಮ್ಮ ಕೃತ್ಯಗಳ ಪರಿಣಾಮಗಳನ್ನು ಎದುರಿಸುವ ಸಮಯ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ನಿರ್ಲಕ್ಷ್ಯ ಮಾಡುವ ತಪ್ಪನ್ನು ಮಾಡಬೇಡಿ. ಯಾಕೆಂದರೆ ಈ ಮಾಹಿತಿಯು ಭವಿಷ್ಯದಲ್ಲಿ ನಿಮಗೆ ಆತ್ಮಬಲ ಮತ್ತು ರಾಜರಕ್ಷಾ ಕವಚವಾಗಿರುತ್ತೆ. ಇದು ಟೊಳ್ಳಾದ ಹಕ್ಕು ಅಲ್ಲ, ಅಥವಾ ಇದು ಕೆಲವೇ ಖಾಲಿ ಮಾತಲ್ಲ. ಮುಂದಿನ ಸಮಯಗಳು ನಿಮಗೆ ಸಾಮಾನ್ಯವಲ್ಲ. ನಿಮ್ಮ ಜೀವನವು ಕೆಲವೇ ಜನರು ಅನುಭವಿಸುವ ಸಿಂಹಾವಲೋಕನದಿಂದ ಗುರುತಿಸಲ್ಪಡುತ್ತೆ. ವಿಧಿ ಇನ್ನು ಮುಂದೆ ಮೌನವಾಗಿರೋದಿಲ್ಲ, ಬದಲಾಗಿ ಸಿಂಹಗರ್ಜನೆ ಮಾಡುವ ಸಮಯ ಇದು. ನಿಮ್ಮ ಹಣೆ ಬರಹದಲ್ಲಿ ನಿಮ್ಮ ಜೀವನದ ಸಿಂಹಾಸನ ಮತ್ತು ಸಾಮಾಜಿಕ ಸ್ಥಾನಮಾನ ಎರಡನ್ನೂ ಬದಲಾಯಿಸುವ ಸಾಮರ್ಥ್ಯ ಇರುವ ಚಿಹ್ನೆಗಳು ಹೊರಹೊಮ್ಮುತ್ತೆ. ಆದರೆ ಇದೆಲ್ಲದರ ನಡುವೆ ನೀವು ಅರ್ಥ ಮಾಡಿಕೊಳ್ಳಬೇಕಾದ ನಿರ್ಣಾಯಕ ಸತ್ಯ ಇದೆ. ನೀವು ನಿಮ್ಮ ಸ್ವಂತ ರಕ್ತವೆಂದು ನಂಬಿದ ಮತ್ತು ಬೆನ್ನಿಗೆ ನಿಲ್ಲಿಸಿದ ವ್ಯಕ್ತಿಯು ನಿಮ್ಮ ವಿರುದ್ಧ ಅತ್ಯಂತ ಭಯಾನಕ ದೃಷ್ಟಿ ತಾಗಿಸಿದ್ದಾನೆ. ನೀವು ಅವನನ್ನು ನಿಮ್ಮ ಸೇನಾಧಿಪತಿ, ನಿಮ್ಮ ಬಲಗೈ ಎಂದು ಭಾವಿಸಿದ್ದೀರಿ. ಆದರೆ ಅವನು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆಯಿಂದ ಬೆಂದು ಹೋಗಿದ್ದ. ಅವನು ನಿಮ್ಮ ಗೌರವ, ನಿಮ್ಮ ಸ್ಥಾನ ಮತ್ತು ನಿಮ್ಮ ಕುಟುಂಬದ ನೆಮ್ಮದಿಯನ್ನು ನಾಶ ಮಾಡೋದಕ್ಕೆ ಕೆಟ್ಟ ದೃಷ್ಟಿಯನ್ನು ಬಳಸಿದ. ಸಿಂಹರಾಶಿಯವರೇ, ನೀವು ಕೊಡುವವರು, ಕಾಪಾಡುವವರು ಯಾರದ್ದೇ ಅವಮಾನ ಕಂಡರೆ ನಿಮ್ಮ
ರಕ್ತ ಕುದಿಯುತ್ತೆ. ನೀವು ಎಂದಿಗೂ ಬೆನ್ನಿಗೆ ಚೂರಿ ಹಾಕೋದು, ಅಧಿಕಾರದ ದುರುಪಯೋಗ ಅಥವಾ ದುರ್ಬಲರಿಗೆ ಹಾನಿ ಮಾಡೋದು ಇವ್ಯಾವು ಕೂಡ ನಿಮಗೆ ಈ ಥರ ಗುಣ ಇರಲಿಲ್ಲ. ಇಂದಿಗೂ ನೀವು ನಿಮ್ಮ ಶಕ್ತಿಯನ್ನು ಇತರರನ್ನು ರಕ್ಷಿಸಲು ಮಾತ್ರ ಬಳಸ್ತೀರಿ. ಆದರೆ ನಿಮ್ಮ ಈ ಮನೆಯ ಒಳಗೆ ಇದ್ದುಕೊಂಡು ನಿಮ್ಮ ಫೋಟೋ, ನಿಮ್ಮ ಕಿರೀಟದಂತಹ ಉಂಗುರ, ನಿಮ್ಮ ಸಹಿಯನ್ನು ಬಳಸಿ ತೇಜೋಭಂಗ ಮಾಡಿದರು. ನಿಮ್ಮ ಜಾತಕದ ಸೂರ್ಯ ಮತ್ತು ರಾಹು ಸ್ಥಾನವನ್ನು ಪರಿಶೀಲನೆ ಮಾಡಿದಾಗ ನಿಮ್ಮ ಮೇಲೆ ನಡೆದ ನಾಮಕ್ಷಯದ ಸ್ಪಷ್ಟ ಗುರುತುಗಳು ಕಂಡುವು. ಹೊಮ್ಮಿದ ಸತ್ಯವು ಸೂರ್ಯದೇವನಿಗೂ ಕೋಪ ತರಿಸಿತು. ನೀವು ಅವನಿಗೆ ನಿಮ್ಮ ಸಿಂಹಾಸನದಲ್ಲಿ ಜಾಗ ಕೊಟ್ಟಿದ್ದೀರಿ ಮತ್ತು ಪ್ರತಿಯಾಗಿ ಅವನು ನಿಮ್ಮನ್ನು ಸಮಾಜದ ಮುಂದೆ ತಲೆ ತಗ್ಗಿಸುವಂತೆ ಮಾಡಲು ಪ್ರಯತ್ನಿಸಿದ. ಈ ಥರ ಯಾಕೆ ಅಂತ ಅನ್ನೋದನ್ನು ಅರಿತುಕೊಂಡಾಗ ಅದು ದೊಡ್ಡ ಆಘಾತವಾಯಿತು. ಮುಂದೆ ಏನು ಕಾದಿದೆ, ಯಾವ ಪರಿಹಾರ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಮತ್ತು ಇಡೀ ಚಿತ್ರ ಹೇಗೆ ಬದಲಾಗುತ್ತೆ ಎಂಬುದನ್ನು ಕಂಡುಹಿಡಿಯಲು ವಿಡಿಯೋದ ಅಂತ್ಯದವರೆಗೂ ಕೂಡ ಗಮನ ಹರಿಸೋದು ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದರೆ ನಿಮ್ಮ ನಿಜವಾದ ಆಳ್ವಿಕೆ ಪ್ರಾರಂಭವಾಗುವುದು ಇಲ್ಲಿಂದ. ನೀವು ನಿಮ್ಮ ಮಗನಂತೆ ನಂಬಿದ ವ್ಯಕ್ತಿ ಯಾರಿಗೆ ನೀವು ನಿಮ್ಮ ಎಲ್ಲ ರಹಸ್ಯಗಳನ್ನು ಹೇಳುತ್ತಿದ್ದೀರೋ ಅವನು ನಿಮ್ಮ ಪತನವನ್ನು ಬಯಸ್ತಾನೆ. ನೀವು ಮನಸ್ಸಲ್ಲಿ ಕೂಡ ಯೋಚನೆ ಮಾಡಿರಲಿಲ್ಲ. ಅವನು ಹೊರಗೆ ನಿಮ್ಮ ಅಭಿಮಾನಿಯಂತೆ ನಿಷ್ಠಾವಂತನಂತೆ ನಟಿಸ್ತಾನೆ. ಆದರೆ ನಿಮ್ಮ ಪ್ರತಿಯೊಂದು ಏಳಿಗೆಯಲ್ಲೂ ಕೂಡ ಗ್ರಹಣ ತರಲು ಅಮಾವಾಸ್ಯೆಯ ರಾತ್ರಿ ಕರಿಬೂದಿ ಪ್ರಯೋಗ ಮಾಡಿಸಿದ. ನಿಮ್ಮ ಜೀವನದಲ್ಲಿ ಗೌರವ ಸಂಭವಿಸ್ತಾ ಇರುವಾಗಲೆಲ್ಲ ಕೆಲವು ವಿವಾದಗಳು, ಅವಮಾನಗಳು ಸೃಷ್ಟಿಯಾಗ್ತಾ ಇದ್ವು ಮತ್ತು ನೀವು ಯಾವಾಗಲೂ ಅದನ್ನು ನಿಮ್ಮ ಅಹಂ ಅಥವಾ ಸೂರ್ಯದಶೆ ಅಂತ ಭಾವಿಸಿ ಮೌನವಾಗಿದ್ದೀರಿ. ಆದರೆ ಅದು ಇನ್ನು ಮುಂದೆ ಆಗೋದಿಲ್ಲ. ಗುಪ್ತ ದ್ರೋಹದ ಸಮಯ ಮುಗಿದಿದೆ. ಈಗ ನಿಮ್ಮೊಂದಿಗೆ ನಿಂತಿರುವ ಶಕ್ತಿ ದುರ್ಬಲವಾಗಿಲ್ಲ. ಇದು ನಾರಾಯಣರ ಪ್ರಮುಖ ತೇಜಸ್ಸು. ಅವನು ತನ್ನ ಭಕ್ತನ ಮೇಲೆ ನಡೆದ ಅವಮಾನವನ್ನು ಎಂದಿಗೂ ಸಹಿಸೋದಿಲ್ಲ. ಅದು ಬಂದಾಗ ಅದು ನಿಮ್ಮ ಮೇಲಿನ ಎಲ್ಲ ಕರಿನೆರಳನ್ನು ಸುಟ್ಟು ಬೂದಿ ಮಾಡಿ ಆ ದೃಷ್ಟಿದೋಷವನ್ನು ಪ್ರಯೋಗಿಸಿದವನಿಗೆ ಕತ್ತಲೆಯೇ ಬೆಳಕಾಗುವಂತೆ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರಲಿದೆ. ಅಲ್ಲಿ ನಿಮ್ಮ ಶತ್ರುಗಳ ಅಪವಾದಗಳು ಅವರ ವಿರುದ್ಧವೇ ತಿರುಗಿ ಬೀಳುತ್ತೆ. ಶೀಘ್ರದಲ್ಲೇ ನೀವು ನಿರ್ಲಕ್ಷಿಸಲು ಸಾಧ್ಯವಾಗದ ಸಂಕೇತಗಳನ್ನು ಸ್ವೀಕರಿಸಲು ಪ್ರಾರಂಭ ಮಾಡ್ತೀರಿ. ಇದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ವಿದ್ಯುತ್ ಪದೇ ಪದೇ ಹೋಗುತ್ತೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ವಿಚಿತ್ರ ಏರಿಳಿತ ಆಗುತ್ತೆ. ಕೆಲವರು ಯಾವುದೇ ಕಾರಣ ಇಲ್ಲದೆ ನಿಮ್ಮ ಮುಂದೆ ತಲೆ ತಗ್ಗಿಸ್ತಾರೆ. ಯಾಕೆಂದರೆ ಅವರ ಸುಳ್ಳಿನ ಸಾಮ್ರಾಜ್ಯ ಕುಸಿಯುವ ಭಯ ಅವರನ್ನು ಕಾಡಲು ಪ್ರಾರಂಭಿಸುತ್ತೆ. ನೀವು ಜಾಗರೂಕರಾಗಿರಬೇಕು. ಯಾರು ಕೊಡುವ ಉಡುಗೊರೆಯನ್ನು ಯೋಚಿಸದೆ ತೆಗೆದುಕೊಳ್ಬೇಡಿ. ಯಾರಿಗೂ ನಿಮ್ಮ ವೈಯಕ್ತಿಕ ಸಹಿ ಇರುವ ವಸ್ತುಗಳನ್ನು ಕೊಡಬೇಡಿ. ಪ್ರತಿ ಹೊಗಳಿಕೆ ಇಂದಿನ ವಿಷಯವನ್ನು ಗ್ರಹಿಸಲು ಕಲಿಯಿರಿ. ಯಾಕೆಂದರೆ ಸೂರ್ಯ ಉದಯಿಸಿದಾಗ ಕತ್ತಲು ಮೊದಲು ಓಡುತ್ತೆ ಮತ್ತು ಕತ್ತಲು ಓಡಿದಾಗ ಎಲ್ಲರ ನಿಜವಾದ ಮುಖ ಬೆಳಕಿಗೆ ಬರುತ್ತೆ. ನರಸಿಂಹಸ್ವಾಮಿ ಉಗುರು ಎತ್ತಿದ್ದಾನೆ. ಇದು ಸಾಮಾನ್ಯ ಪದವಲ್ಲ. ಆದರೆ ಮೇಲಿನಿಂದ ಕೆಳಕ್ಕೆ ನೇರವಾಗಿ ಬರಲಿರುವ ಎಚ್ಚರಿಕೆ. ತನ್ನ ಸ್ಥಾನ ಮತ್ತು ಪ್ರಭಾವದಿಂದ ಇತರರನ್ನು ತುಳಿದು ಅವರ ಗೌರವವನ್ನು ಬಳಸಿ ದೃಷ್ಟಿದೋಷ ಮಾಡುವ, ತನ್ನನ್ನು ತಾನು ಎದುರಿಸಲಾರರು ಎಂದು ಅಹಂಕರಿಸುವ ಪ್ರತಿಯೊಬ್ಬ ದುರಹಂಕಾರಿಯನ್ನು ಇದು ತಲುಪ್ತಾ ಇದೆ. ಆದರೆ ಈಗ ಇದು ನಿಲ್ಲಲಿದೆ. ಸೂರ್ಯನ ಕಿರಣ ಈಗ ನಿಮ್ಮ ಮೇಲೆ ನೇರವಾಗಿ ಬೀಳ್ತಾ ಇದೆ. ನಿಮ್ಮ ಮೇಲೆ ಮಾಡಿದ ಅವಮಾನದ ಪ್ರಯೋಗ, ನಿಮ್ಮ ಹಿಂದೆ ಆಡಿದ ಕುತಂತ್ರಗಳು, ನಿಮ್ಮ ತಂದೆಗೆ ತಕ್ಕ ಕಷ್ಟಗಳು ಎಲ್ಲವೂ ಅವರ ಮೇಲೆ ಹಿಂದಿರುಗಿ ಬೀಳುವ ಕಾಲ ಬಂದಿದೆ. ಜುಲೈ 3, 2026 ನಂತರ 30 ದಿನಗಳು ನಿಮಗೆ ಅತ್ಯಂತ ನಿರ್ಣಾಯಕವಾಗಿರುತ್ತೆ. ಈ ಸಮಯದಲ್ಲಿ ನಿಮ್ಮ ಕನಸಲ್ಲಿ ಸಿಂಹ, ಮುರಿದ ಕಿರೀಟ ಅಥವಾ ಆರಿದ ದೀಪ ಕಂಡರೆ ಅದು ಸಂಕೇತ. ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಕಪ್ಪು ಬೆಕ್ಕು ಬರಲು ಪ್ರಾರಂಭಿಸಿದರೆ ನಿಮ್ಮ ಚಿನ್ನದ ವಸ್ತು ಪದೇ ಪದೇ ಕಾಣೆಯಾಗಿದೆ. ಎಚ್ಚರಕೊಳ್ಳಿ. ಇದು ನಿಮ್ಮ ಶತ್ರುಗಳು ಕಳಿಸಿದ ತೇಜೋಭಂಗದ ಕೊನೆಯ ಪ್ರಯತ್ನವಾಗಿರುತ್ತೆ. ಈಗ ಪರಿಹಾರ ಕೇಳಿ. ಇದು ಭಾನುವಾರ ಮಾತ್ರ ಮಾಡಬೇಕಾದ ರಾಜ ಪರಿಹಾರ. ಜುಲೈ 3 ನಂತರ ಅಥವಾ ಜುಲೈ 3ರಂದು ಬರುವ ಮೊದಲ ಭಾನುವಾರ ಸೂರ್ಯೋದಯದ ಸಮಯಕ್ಕೆ ಎದ್ದು ಸ್ನಾನ ಮಾಡಿ, ಕೇಸರಿ ಅಥವಾ ಕೆಂಪು ಬಟ್ಟೆ ಧರಿಸಿ, ಒಂದು ತಾಮ್ರದ ಚೊಂಬಿನಲ್ಲಿ ನೀರು, ಕೆಂಪು ಗೋಧಿ, ಬೆಲ್ಲ ಹಾಕಿ ಸೂರ್ಯನಿಗೆ ಅರ್ಘ್ಯ ಕೊಡಿ. ಓಂ ರಾಂ ರೀಂ ರೌಂ ಸಾ ಸೂರ್ಯಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ.
ಜಪ ಮಾಡುವಾಗ ನಿಮ್ಮ ಶತ್ರುವಿನ ವಿನಾಶವನ್ನು ಬೇಡಬೇಡಿ. ಕೇವಲ ನಿಮ್ಮ ತೇಜಸ್ ವಾಪಸ್ ಬರಲಿ ಅಂತ ಸೂರ್ಯದೇವನನ್ನು ಪ್ರಾರ್ಥಿಸಿ. ಜಪ ಮುಗಿದ ನಂತರ ಆ ನೀರನ್ನು ತುಳಸಿ ಗಿಡಕ್ಕೆ ಹಾಕಿ. ಇದನ್ನು ಮಾಡಿದ 9 ಭಾನುವಾರದೊಳಗೆ ನಿಮ್ಮ ಸುತ್ತಲಿನ ಅಪವಾದದ ಮಸಿ ಕಿತ್ತು ಹೋಗುತ್ತೆ. ನಿಮ್ಮ ಮಾತಿಗೆ ರಾಜಾಜ್ಞೆಯ ಶಕ್ತಿ ಬರುತ್ತೆ. ನೀವು ಹೇಳಿದ ಕಡೆ ಜನ ಸೇರ್ತಾರೆ. ಸರ್ಕಾರ, ರಾಜಕೀಯ, ಆಡಳಿತ, ನಾಯಕತ್ವ ಎಲ್ಲದರಲ್ಲೂ ನಿಮ್ಮ ವರ್ಚಸ್ಸಿಗೆ ಬೆಲೆ ಸಿಗುತ್ತೆ. ಆದರೆ ನೆನಪಿರಲಿ, ಈ ಪರಿಹಾರದ ನಂತರವೂ ಯಾರಿಗೂ ನಿಮ್ಮ ದೌರ್ಬಲ್ಯ ಹೇಳಬೇಡಿ. ಸಿಂಹರಾಶಿಯ ದೊಡ್ಡ ದೌರ್ಬಲ್ಯ ಏನೆಂದರೆ ಕೋಪದಲ್ಲಿ ಎಲ್ಲವನ್ನು ಕೂಡ ಬಾಯಿ ಬಿಟ್ಬಿಡೋದು. ಈಗಿನಿಂದ ನಿಮ್ಮ ಮೌನವೇ ನಿಮ್ಮ ಖರ್ಚನೆ. ನಿಮ್ಮ ನಿಜವಾದ ವೈರಿಗಳು ಯಾರು, ಮಿತ್ರರು ಯಾರು ಎಂಬುದು ಸೆಪ್ಟೆಂಬರ್ 1, 2026 ಒಳಗೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ದಿನದಂದು ಒಬ್ಬ ವ್ಯಕ್ತಿ, ದೊಡ್ಡ ವ್ಯಕ್ತಿ ನಿಮ್ಮ ಮುಂದೆ ಬಂದು ತಾನಾಗಿಯೇ ತಲೆ ಬಾಗಿಸ್ತಾನೆ. ಅವನ ಅಹಂಕಾರಕ್ಕೆ ಕರಗಬೇಡಿ. ಕ್ಷಮಿಸಿ, ಆದರೆ ಮತ್ತೆ ಸಿಂಹಾಸನದ ಹತ್ತಿರ ಸೇರಿಸಬೇಡಿ. ಯಾಕೆಂದರೆ ಕರ್ಮದ ಸಿಂಹಾವಲೋಕನ ಮುಗಿದಿದೆ. ನೀವು ಈಗ ಹೊಸ ಸಾಮ್ರಾಜ್ಯ ಕಟ್ಟುವ ಸಮಯ. ನಿಮ್ಮ ನಾಯಕತ್ವ, ನಿಮ್ಮ ನಿರ್ಧಾರ, ನಿಮ್ಮ ಧೈರ್ಯ ಮುಂದಿನ 4 ವರ್ಷ ಸಮಾಜವನ್ನು ಆಳಲಿದೆ. ಆದರೆ ಈಗ ನೀವು ಅಸ್ತ್ರಗಳನ್ನು ಮಸೆಯುವ ಕಾಲ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಸಿಂಹರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಕಮೆಂಟಲ್ಲಿ ಜೈ ಸೂರ್ಯದೇವ ಅಂತ ಬರೆದು ನಿಮ್ಮ ರಾಜಶಕ್ತಿಯನ್ನು ಜಾಗೃತಗೊಳಿಸಿ. ನೆನಪಿರಲಿ, ಇದು ಭಯಪಡಿಸಲು ಅಲ್ಲ, ಎಚ್ಚರಿಕೆ ಮಾಡೋದಕ್ಕೆ. ಯಾಕೆಂದರೆ ಗದ್ದಲ ನಡೆಯಲಿದೆ, ಸಮಯ ಸಮೀಪಿಸ್ತಾ ಇದೆ. ಜೈ ಮಾತಾದಿ, ಜೈ ಸೂರ್ಯನಾರಾಯಣ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿ ಘಟನೆ ಕೂಡ ನಿಮಗೆ ಒಂದು ಸಂದೇಶ ತರುತ್ತೆ. ಅಕ್ಟೋಬರ್ 2026 ಮೊದಲ ವಾರದಲ್ಲಿ ನಿಮ್ಮ ಹಳೆಯ ವಿರೋಧಿ ಅಥವಾ ರಾಜಕೀಯ ಎದುರಾಳಿ ಇದ್ದಕ್ಕಿದ್ದಂತೆ ಸಂಧಾನಕ್ಕೆ ಬರ್ತಾನೆ. ಅವನ ಮಾತುಗಳು ಜೇನಿನಂತೆ ಇರುತ್ತೆ, ಆದರೆ ಅವನ ಉದ್ದೇಶ ನಿಮ್ಮನ್ನು ಬಲೆಗೆ ಬೀಳಿಸೋದು. ಅವನಿಗೆ ನಿಮ್ಮ ಹೊಸ ಯೋಜನೆ, ಹೊಸ ಸಂಪರ್ಕದ ಬಗ್ಗೆ ಕುತೂಹಲ ಇರುತ್ತೆ. ನೆನಪಿಡಿ, ಈಗ ಆ ದೂರದೃಷ್ಟಿಗೆ ಮಂತ್ರ. ನೀವು ಹೆಚ್ಚು ವಿಶ್ವಾಸ ತೋರಿಸಿದರೆ ನಿಮ್ಮ ರಹಸ್ಯ ಸೋರಿಕೆಯಾಗುತ್ತೆ. ಸೂರ್ಯಗ್ರಹದ ಸಮಯದಲ್ಲಿ ನಿಮ್ಮ ನಾಲಿಗೆಯೇ ನಿಮ್ಮ ಪತನಕ್ಕೆ ಕಾರಣ ಆಗಬಹುದು. ಆದ್ದರಿಂದ ಅಳೆದು ತೂಗಿ ಮಾತನಾಡಿ. ನವೆಂಬರ್ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಪಟ್ಟ, ಪ್ರಶಸ್ತಿ ಅಥವಾ ಸರ್ಕಾರಿ ಗೌರವ ಬಾಗಿಲು ತಟ್ಟುತ್ತೆ. ಅದು ರಾಜಕೀಯದಿಂದ ಬರಬಹುದು ಅಥವಾ ಆಡಳಿತ ಕ್ಷೇತ್ರದಿಂದ ಬರಬಹುದು. ಆದರೆ ಅದೇ ಸಮಯಕ್ಕೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಅಥವಾ ನಿಮ್ಮ ತಲೆಯ ಭಾಗದಲ್ಲಿ ಏರುಪೇರಾಗಬಹುದು. ಇದು ಕಾಕತಾಳೀಯ ಅಲ್ಲ, ನಿಮ್ಮ ಕೀರ್ತಿಯನ್ನು ತಡೆಯಲು ಮಾಡಿದ ಕೊನೆಯ ದೃಷ್ಟಿದೋಷ ಇದು. ಹೆದರಬೇಡಿ. ಪ್ರತಿ ಭಾನುವಾರ ಸೂರ್ಯ ದೇವಸ್ಥಾನಕ್ಕೆ ಹೋಗಿ ಗೋಧಿ ದಾನ ಮಾಡಿ. ಭಾನುವಾರ 5ನೇದಾಗಿ ಭಾನುವಾರ ಸತತವಾಗಿ ಮಾಡಿದರೆ ಆ ನಕಾರಾತ್ಮಕ ಶಕ್ತಿ ಸಂಪೂರ್ಣ ಸುಟ್ಟು ಹೋಗುತ್ತೆ. ನಿಮ್ಮ ತೇಜಸ್ಸಿನಿಂದಲೇ ನೀವು ನಿಮ್ಮ ಮನೆಯವರನ್ನು ರಕ್ಷಿಸುವ ಶಕ್ತಿ ಪಡಿತೀರಾ. ಡಿಸೆಂಬರ್ 2026 ನಿಮ್ಮ ಪಾಲಿಗೆ ಪ್ರತಿಷ್ಠೆಯ ಕ್ರಾಂತಿಯ ಸಮಯ. ನೀವು ನಿರೀಕ್ಷಿಸಿದ ಸ್ಥಾನದಿಂದ ಗೌರವ ಬರುತ್ತೆ. ಹಳೆಯ ಶತ್ರು ಕ್ಷಮೆ ಕೇಳ್ತಾನೆ ಅಥವಾ ನಿಮ್ಮನ್ನು ವಿರೋಧ ಮಾಡಿದವರೇ ನಿಮ್ಮನ್ನು ಹೊಗಳ್ತಾನೆ. ಆದರೆ ಈ ಗೌರವ ಬಂದ ತಕ್ಷಣ ನಿಮ್ಮ ಸುತ್ತ ಮುಖವಾಡದ ಜನ ಹೆಚ್ಚಾಗ್ತಾರೆ. ನಿಮ್ಮ ಆಪ್ತರು ಕೂಡ ನಿಮ್ಮ ಹೆಸರು ಬೆಳೆಸಿ ಲಾಭ ಪಡೆಯೋದಕ್ಕೆ ನೋಡ್ತಾರೆ. ಯಾರಿಗೂ ನಿಮ್ಮ ಹೆಸರಿನ ಶಿಫಾರಸು ಕೊಡುವ ಮುನ್ನ 3 ಬಾರಿ ಯೋಚನೆ ಮಾಡಿ. ಯಾಕೆಂದರೆ ಈ ಕೀರ್ತಿ ಲಕ್ಷ್ಮಿಗಿಂತ ದೊಡ್ಡದು. ಅದು ನಿಮ್ಮ ಮುಂದಿನ 10 ತಲೆಮಾರಿನ ಗುರುತ ಇರುತ್ತೆ. ಅದನ್ನು ಧರ್ಮ ಕಾರ್ಯಕ್ಕೆ, ಅನಾಥರ ಸೇವೆಗೆ ಅಥವಾ ನಿಮ್ಮ ಮುಂದಿನ ಹೆಸರಲ್ಲಿ ವಿನಿಯೋಗಿಸಿದರೆ ಅದು ಅಮರವಾಗಿರುತ್ತೆ. 2027 ಜನವರಿಯಿಂದ ನಿಮ್ಮ ಆಜ್ಞೆ, ನಿಮ್ಮ ಸಹಿ, ನಿಮ್ಮ ಆಧಾರ, ನಿಮ್ಮ ನಿರ್ಧಾರ ಶಿಖರ ತಲುಪುತ್ತೆ. ನೀವು ಸರ್ಕಾರ, ಕಾನೂನು, ಚಿನ್ನ, ಔಷಧ, ರಾಜಕೀಯ ಯಾವ ಕ್ಷೇತ್ರದಲ್ಲಿ ಇದ್ರೂ ಕೂಡ ನಿಮ್ಮ ಮಾತೆ ಅಂತಿಮ ಆಗುತ್ತೆ. ಆದರೆ ಇದೇ ಸಮಯಕ್ಕೆ ನಿಮ್ಮ ಮೇಲೆ ಈಶೆಯಿಂದ ಸುಳ್ಳು ಕೇಸ್, ಮಾಧ್ಯಮದ ಅಪಪ್ರಚಾರ, ತೆರಿಗೆ ತನಿಖೆ ಬರಬಹುದು. ಗಾಬರಿಯಾಗಬೇಡಿ, ಅದು ಅವರ ಅಂತ್ಯದ ಆರಂಭ. ನಿಮ್ಮ ಸತ್ಯಕ್ಕೆ ಸೂರ್ಯದೇವನೇ ಸಾಕ್ಷಿಯಾಗಿದ್ದಾನೆ. ನೀವು ನ್ಯಾಯಾಲಯಕ್ಕೆ ಹೋಗುವ ಮೊದಲೇ ಅವರ ಸುಳ್ಳು ಬಯಲಾಗುತ್ತೆ. ಫೆಬ್ರವರಿ 2027 ನಿಮ್ಮ ಜೀವನದಲ್ಲಿ ಸಿಂಹ ಸಂಕೇತ ಮತ್ತೆ ಕಾಣಿಸಿಕೊಳ್ಳುತ್ತೆ. ಸರ್ಕಾರಿ ಮುದ್ರೆ, ಕೆಂಪು ದಾರ, ಚಿನ್ನದ ನಾಣ್ಯ ನಿಮ್ಮ ಮುಂದೆ ಬರುತ್ತೆ. ಈ ಬಾರಿ ಹಿಂಜರಿಬೇಡಿ. ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯ ಸ್ವಕ್ಷೇತ್ರ ಅಥವಾ ಉಚ್ಚನಾಗಿದ್ದರೆ ನೀವು ಹಾಕಿದ ಮೊದಲ ಹೆಜ್ಜೆಯೇ ವಿಜಯ. 2ನೇ ಯೋಜನೆ ಅಂತಂದರೆ ಶನಿಯ ಕಾಟ. ನೀವು ಉದಯಿಸುವ ಸೂರ್ಯನನ್ನು ನೋಡಿದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಿ. ಅದು ಸೂರ್ಯದೇವನ ನೇರ ಆಜ್ಞೆಯಾಗಿರುತ್ತೆ.
ಮಾರ್ಚ್ 2027ರಲ್ಲಿ ನಿಮ್ಮ ಗರ್ಜನೆ, ನಿಮ್ಮ ಭಾಷಣ, ನಿಮ್ಮ ವಿಡಿಯೋ ಕೋಟಿ ಜನರನ್ನು ತಲುಪುತ್ತೆ. ಲಕ್ಷಾಂತರ ಜನ ನಿಮ್ಮನ್ನು ನಾಯಕ ಅಂತ ಒಪ್ಕೊಳ್ತಾರೆ. ಆದರೆ ಅದೇ ಸಮಯಕ್ಕೆ ನಿಮ್ಮ ಹಳೆಯ ಸಹೋದ್ಯೋಗಿ ಅಂತ ಹೇಳಿಕೊಳ್ಳುವ ಒಬ್ಬ ವ್ಯಕ್ತಿ ನಿಮ್ಮ ಖಾಸಗಿ ವಿಡಿಯೋ ಅಥವಾ ಆಡಿಯೋವನ್ನು ಎಡಿಟ್ ಮಾಡಿ ಲೀಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅವನ ಉದ್ದೇಶ ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದು. ಭಯಪಡಬೇಡಿ. ನೀವು ಸೂರ್ಯನ ಮಗನಾಗಿದ್ದರೆ ಯಾವ ಗ್ರಹಣವೂ ನಿಮ್ಮನ್ನು ಶಾಶ್ವತವಾಗಿ ಮುಚ್ಚೋದಕ್ಕೆ ಆಗೋದಿಲ್ಲ. ಆ ತಿಂಗಳು ಪ್ರತಿ ಮಂಗಳವಾರ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿ ನಿಮ್ಮ ಹೆಸರಿಗೆ ಮೆತ್ತಿದ ಕಳಂಕ 3 ದಿನದಲ್ಲಿ ತಾನಾಗಿಯೇ ಸುಟ್ಟು ಹೋಗುತ್ತೆ. ಏಪ್ರಿಲ್ 2027ರಲ್ಲಿ ನಿಮ್ಮ ಮನೆ, ಕಚೇರಿ ಅಥವಾ ಸ್ಥಾನ ಬದಲಾವಣೆ ಆಗುತ್ತೆ. ಇದು ಸಾಮಾನ್ಯ ಪ್ರಮೋಷನ್ ಅಲ್ಲ, ಇದು ನಿಮ್ಮ ಸಿಂಹಾಸನ ಬದಲಾವಣೆ. ಹೊಸ ಜಾಗಕ್ಕೆ ಕಾಲಿಟ್ಟ ದಿನ ಮನೆಯ ಪೂರ್ವ ದಿಕ್ಕಿನಲ್ಲಿ ಸೂರ್ಯಯಂತ್ರ ಅಥವಾ ತಾಮ್ರದ ಸೂರ್ಯನ ಫಲಕ ನೀಡಿ. ಪ್ರತಿ ಭಾನುವಾರ ಅದಕ್ಕೆ ಕೆಂಪು ಚಂದನ ಹಚ್ಚಿ. ನಿಮ್ಮ ಹೊಸ ಸ್ಥಾನದಲ್ಲಿ ಯಾವುದೇ ಶತ್ರು ನೆಲೆಸಲು ಸಾಧ್ಯ ಇಲ್ಲ. ನಿಮ್ಮ ಆಜ್ಞೆ ಆ ಪ್ರದೇಶದ ಕಾನೂನಾಗುತ್ತೆ. ನಿಮ್ಮನ್ನು ವಿರೋಧಿಸಿದವರೇ ನಿಮ್ಮ ಕಾಲಿಗೆ ಬೀಳ್ತಾರೆ. ಮೇ 2027ರಿಂದ ನಿಮ್ಮ ಆಜ್ಞಾ ಸಿದ್ಧಿ ಜಾಗೃತವಾಗುತ್ತೆ. ನೀವು ಯಾರಿಗೆ ಏಳಿಗೆ ಆಗಲಿ ಅಂತ ಆಶೀರ್ವದಿಸ್ತಿದ್ದೀರೋ ಅವರ ಏಳಿಗೆ ಆಗುತ್ತೆ. ಯಾರ ಬಗ್ಗೆ ಸಿಟ್ಟಿನಿಂದ ನಿನ್ನ ಕಾಲ ಮುಗಿತು ಅಂತ ಅಂದ್ಕೊತೀರೋ ಅದು ನಿಜವಾಗುತ್ತೆ. ಆದ್ದರಿಂದ ನಿಮ್ಮ ಕೋಪವನ್ನು ಅಗ್ನಿಯಂತೆ ಬಳಸಿ. ಶಾಪ ಹಾಕಬೇಡಿ, ಯಾರನ್ನು ಅವಮಾನಿಸಬೇಡಿ. ನಿಮ್ಮ ಶಕ್ತಿ ಈಗ ರಾಜದಂಡದ ಮಟ್ಟ ತಲುಪಿದೆ. ಇದನ್ನು ದುರುಪಯೋಗಪಡಿಸಿದರೆ ಅದು ನಿಮಗೆ ತಿರುಗುಬಾಣವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕರಿಸಿ, ನನ್ನ ಅಧಿಕಾರ ಧರ್ಮಕ್ಕಾಗಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ಸತ್ಯ ಬಯಲಾಗುತ್ತೆ. ನೀವು ಯಾರನ್ನು ನಿಮ್ಮ ಉತ್ತರಾಧಿಕಾರಿ ಎಂದು ನಂಬಿ ನಿಮ್ಮ ಜವಾಬ್ದಾರಿ ಕೊಟ್ಟಿದ್ದೀರೋ ಅಥವಾ ಯಾರಿಗೆ ನಿಮ್ಮ ಗದ್ದಿಗೆ ಬಿಟ್ಟುಕೊಡೋದಕ್ಕೆ ಯೋಚನೆ ಮಾಡ್ತಿದ್ದೀರೋ ಅವರ ನಿಜವಾದ ಲೋಭ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಕೊಡಬೇಕಾಗಿಲ್ಲ. ಕಾಲನೇ ಎಲ್ಲವನ್ನು ಕೂಡ ತೆಗೆದಿಡುತ್ತಾರೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡುತ್ತೀರಿ. ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದವರು ತಾವಾಗಿಯೇ ಸಿಂಹಾಸನದಿಂದ ಉರುಳುತ್ತಾರೆ. ಅದು ನಿಮಗೆ ಗೊತ್ತಾಗುತ್ತೆ ಸೂರ್ಯದೇವ ನಿಮ್ಮ ಜೊತೆ ಪ್ರತಿಕ್ಷಣ ಇದ್ದಾರೆ ಅಂತ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಓಂ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಮೇ 2027ರಿಂದ ನಿಮ್ಮ ಆಜ್ಞಾ ಸಿದ್ಧಿ ಜಾಗೃತವಾಗುತ್ತೆ. ನೀವು ಯಾರಿಗೆ ಏಳಿಗೆ ಆಗಲಿ ಅಂತ ಆಶೀರ್ವದಿಸ್ತಿದ್ದೀರೋ ಅವರ ಏಳಿಗೆ ಆಗುತ್ತೆ. ಯಾರ ಬಗ್ಗೆ ಸಿಟ್ಟಿನಿಂದ ನಿನ್ನ ಕಾಲ ಮುಗಿತು ಅಂತ ಅಂದ್ಕೊತೀರೋ ಅದು ನಿಜವಾಗುತ್ತೆ. ಆದ್ದರಿಂದ ನಿಮ್ಮ ಕೋಪವನ್ನು ಅಗ್ನಿಯಂತೆ ಬಳಸಿ. ಶಾಪ ಹಾಕಬೇಡಿ, ಯಾರನ್ನು ಅವಮಾನಿಸಬೇಡಿ. ನಿಮ್ಮ ಶಕ್ತಿ ಈಗ ರಾಜದಂಡದ ಮಟ್ಟ ತಲುಪಿದೆ. ಇದನ್ನು ದುರುಪಯೋಗಪಡಿಸಿದರೆ ಅದು ನಿಮಗೆ ತಿರುಗುಬಾಣವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕರಿಸಿ, ನನ್ನ ಅಧಿಕಾರ ಧರ್ಮಕ್ಕಾಗಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ಸತ್ಯ ಬಯಲಾಗುತ್ತೆ. ನೀವು ಯಾರನ್ನು ನಿಮ್ಮ ಉತ್ತರಾಧಿಕಾರಿ ಎಂದು ನಂಬಿ ನಿಮ್ಮ ಜವಾಬ್ದಾರಿ ಕೊಟ್ಟಿದ್ದೀರೋ ಅಥವಾ ಯಾರಿಗೆ ನಿಮ್ಮ ಗದ್ದಿಗೆ ಬಿಟ್ಟುಕೊಡೋದಕ್ಕೆ ಯೋಚನೆ ಮಾಡ್ತಿದ್ದೀರೋ ಅವರ ನಿಜವಾದ ಲೋಭ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಕೊಡಬೇಕಾಗಿಲ್ಲ. ಕಾಲನೇ ಎಲ್ಲವನ್ನು ಕೂಡ ತೆಗೆದಿಡುತ್ತಾರೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡುತ್ತೀರಿ. ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿದವರು ತಾವಾಗಿಯೇ ಸಿಂಹಾಸನದಿಂದ ಉರುಳುತ್ತಾರೆ. ಅದು ನಿಮಗೆ ಗೊತ್ತಾಗುತ್ತೆ ಸೂರ್ಯದೇವ ನಿಮ್ಮ ಜೊತೆ ಪ್ರತಿಕ್ಷಣ ಇದ್ದಾರೆ ಅಂತ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಓಂ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಮೇ 2027ರಿಂದ ನಿಮ್ಮ ಆಜ್ಞಾ ಸಿದ್ಧಿ ಜಾಗೃತವಾಗುತ್ತೆ. ನೀವು ಯಾರಿಗೆ ಏಳಿಗೆ ಆಗಲಿ ಅಂತ ಆಶೀರ್ವದಿಸ್ತಿದ್ದೀರೋ ಅವರ ಏಳಿಗೆ ಆಗುತ್ತೆ. ಯಾರ ಬಗ್ಗೆ ಸಿಟ್ಟಿನಿಂದ ನಿನ್ನ ಕಾಲ ಮುಗಿತು ಅಂತ ಅಂದ್ಕೊತೀರೋ ಅದು ನಿಜವಾಗುತ್ತೆ. ಆದ್ದರಿಂದ ನಿಮ್ಮ ಕೋಪವನ್ನು ಅಗ್ನಿಯಂತೆ ಬಳಸಿ. ಶಾಪ ಹಾಕಬೇಡಿ, ಯಾರನ್ನು ಅವಮಾನಿಸಬೇಡಿ. ನಿಮ್ಮ ಶಕ್ತಿ ಈಗ ರಾಜದಂಡದ ಮಟ್ಟ ತಲುಪಿದೆ. ಇದನ್ನು ದುರುಪಯೋಗಪಡಿಸಿದರೆ ಅದು ನಿಮಗೆ ತಿರುಗುಬಾಣವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕರಿಸಿ, ನನ್ನ ಅಧಿಕಾರ ಧರ್ಮಕ್ಕಾಗಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ಸತ್ಯ ಬಯಲಾಗುತ್ತೆ. ನೀವು ಯಾರನ್ನು ನಿಮ್ಮ ಉತ್ತರಾಧಿಕಾರಿ ಎಂದು ನಂಬಿ ನಿಮ್ಮ ಜವಾಬ್ದಾರಿ ಕೊಟ್ಟಿದ್ದೀರೋ ಅಥವಾ ಯಾರಿಗೆ ನಿಮ್ಮ ಗದ್ದಿಗೆ ಬಿಟ್ಟುಕೊಡೋದಕ್ಕೆ ಯೋಚನೆ ಮಾಡ್ತಿದ್ದೀರೋ ಅವರ ನಿಜವಾದ ಲೋಭ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಕೊಡಬೇಕಾಗಿಲ್ಲ. ಕಾಲನೇ ಎಲ್ಲವನ್ನು ಕೂಡ ತೆಗೆದಿಡುತ್ತಾರೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡುತ್ತೀರಿ. ನಿಮ್ಮ
ನಂಬಿಕೆಗೆ ದ್ರೋಹ ಮಾಡಿದವರು ತಾವಾಗಿಯೇ ಸಿಂಹಾಸನದಿಂದ ಉರುಳುತ್ತಾರೆ. ಅದು ನಿಮಗೆ ಗೊತ್ತಾಗುತ್ತೆ ಸೂರ್ಯದೇವ ನಿಮ್ಮ ಜೊತೆ ಪ್ರತಿಕ್ಷಣ ಇದ್ದಾರೆ ಅಂತ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ಓಂ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.